ನಮ್ಮಲ್ಲಿ ತಿಳುವಳಿಕೆ ಇಲ್ಲ. ಮತ್ತು ನಮ್ಮ ಉದ್ಯೋಗ ಯಾವ್ದಪ್ಪ ಮೀನು ನಮ್ಗೆ ಇಷ್ಟು ವರ್ಷ ಆಯಿತು ಗೊತ್ತೂ ಇಲ್ಲ. ಯಾವ ಅಧಿಕಾರಿ ಬರಲಿ, ಯಾವುದೇ ಒಂದು ರಾಜಕಾರಣಿ ಬರಲಿ, ಅವ್ರಿಗೆ ಬೇಸಿಕ್ಕಾಗಿ ಏನು ಮಾಡಬೇಕಾಗಿತ್ತು ಅದ್ರ ಇಲ್ಲ. ಒಂದು ವೇಳೆ 2006 ನಮ್ಮ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಆವತ್ತು ರೈತರಿಗೆ ಮಾರ್ಕೆಟ್ ಕೊಟ್ಟಿದ್ರೆ, ಅವ್ನು ಬೆಳೆದ ಬೆಳೆಗೆ ಬೆಲೆ ಕೊಟ್ಟಿದ್ರೆ ನಿಶ್ಚಿತವಾಗಿಯೂ ಅನೇಕರು ಅಲ್ಲೇ ಉದ್ಯೋಗ ಮಾಡ್ತಾಯಿದ್ರು. ಕೃಷಿ ಉದ್ಯೋಗ ಮಾಡೋದ್ರಿಂದಾಗಿ ಇಷ್ಟು ಇವತ್ತೇನು ಪ್ರಭಾವ ಆಗಿರುತ್ತೆ ಅಷ್ಟು ಆಗ್ತಾ ಇರಲಿಲ್ಲ. ಹಳ್ಳಿಗಳೆಲ್ಲ ಸದೃಢ ಆಗ್ತಾಯಿದ್ವು. ಅಲ್ಲೇ ಗಂಟಿಗೆ ಅಲ್ಲೇ ವಸ್ತು ತೊಗೊಂಡು ಅಲ್ಲೇ ಮನೆ ಕಟ್ಟುವಂಥದ್ದು ಆಗ್ತದೆ. ಮಣ್ಣಿನ ಮನೆ ಅಂತ ಸುಂದರವಾಗಿ. ಹೀಗಾಗಿ ಇವತ್ತಿನ ಕಾಡು ಹಾಳಾಗ್ತಿರಲ್ಲ ಈ ಪ್ರಮಾಣದಲ್ಲ. ಮೊದಲು ಹಾಳಾದ ಸಹಿತ ಅದು ಏನಾಗಿರ್ತದೆ ಅಂದ್ರೆ ಒಕ್ಕಲ್ತನದ ಭೂಮಿ ಆಗ್ತಾಯಿತ್ತು. ಹೀಗಾಗಿ ಇಲ್ಲೇ ಅಭಿವೃದ್ಧಿ ಒಂದು ಸ್ಲೋ ಆಗಿ ಗಟ್ಟಿಯಾಗಿ ನಡೀತಾಯಿತ್ತು. ಆದರೆ ಇವತ್ತು ನಾವು ಅದನ್ನೆಲ್ಲ ಏನು ಬಿಟ್ಬಿಟ್ಟಿವಿ. ಎಲ್ಲ ಹೈವೇಗಳು ಮಾಡೋದು, ರಾಜ್ಯವೇ ಮಾಡೋದು, ವೇಗಳು ಅಲ್ಲೇ ಚಲೋ ಗಟ್ಟರ ಮಾಡ್ಕೊಳ್ಳೋದು. ಮತ್ತು ಸಿಮೆಂಟ್ನೊಳಗೆ ಅದರಲ್ಲೂ ಮುಖ್ಯವಾಗಿ ಕಾಂಕ್ರೀಟ್ ಕಾಡುಗಳನ್ನ ಬೆಳೆಸ್ತಾ ಇದ್ವಿ. ಇವತ್ತೆಲ್ಲ ನೋಡಿರಿ, ಮೆಟ್ರೋಪಾಲಿಟನ್ ಸಿಟಿಗಳು ನೋಡಿರಿ ಯಾವ ರೀತಿ ಆಗಿದಾವೆ. ಎಲ್ಲನೂ ಗಬ್ಬೆದ್ದು ಹೋಗಿದ್ದಾವೆ. ಅಲ್ಲಿ ಬದುಕೋದು ಕಷ್ಟ ಆಗ್ಯದ. ಹೀಗಾಗಿ ಈ ಉಳಿದ ಕೆಲವು ಕಾಡುಗಳಿಗೆ ಇವ್ರು ಬೆನ್ನು ಹಚ್ಚಿದ್ದಾರೆ ನಮ್ಮ ಕಾಡು ಪ್ರೇಮಿಗಳು. ಹೀಗಾಗಿ ಇವತ್ತಿದೆಲ್ಲ ಈಗೇನು ನಮ್ಮ ತಿರುವನಂತಪುರ ಅಂದ್ರೆ ಈ ಕೇರಳದಲ್ಲಿ ಏನಾಗ್ಯದ, ಈ ಅದರಲ್ಲೂ ಮುಖ್ಯವಾಗಿ ವಯನಾಡು ಜಿಲ್ಲೆಯಲ್ಲಿ ಮೇಪಾಡಿಯಲ್ಲಿ ಇದೊಂದು ಉದಾಹರಣೆ. ಹಾಸನದಲ್ಲೂ ಆಗ್ಯದ, ಮತ್ತು ಮಂಗಳೂರು ಕಡೆಯೂ ಆಗ್ತಾಯಿದೆ. ಮಳೆ ಶುರು ಆದ್ರೆ ಅದು ಮತ್ತು ಆ ಭಾಗದ ಮಳೆ ಜಬರ್ದಸ್ತ್ ಆಗ್ತದೆ. ಹೀಗಾಗಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಆ ಮಣ್ಣನ್ನು ತಡೆ ಹಿಡಿಯೋ ಶಕ್ತಿ ಆ ಭೂಮಿಗಿಲ್ಲ, ಗಿಡಗಳು ಇಲ್ಲ. ಅದು ಹರಿದು ಬಂದು ಈ ಪ್ರಭಾವ ಬೇರ್ಲಿಕ್ಕತ್ತದ, ಪರಿಣಾಮ ಆಗ್ಲಿಕ್ಕತ್ತದ. ಇದು ನಿಲ್ಲುವುದು ಯಾವಾಗ? ಅದನ್ನು ಇದೆ ರೀಥಿಂಕ್. ಇವರು ರಾಜಕಾರಣಿಗಳಂತೆ ಮಾಡೋದಲ್ಲ, ಇದು ಜನ ನಾವು ವಿಚಾರ ಮಾಡ್ಬೇಕಾಗಿದೆ. ಏನಪ್ಪ ನಾವು ಹೆಂಗೆ ಬದುಕೋಕ್ಕೆ ಸಾಧ್ಯ ಅದ ಅನ್ನೋದನ್ನು ಚರ್ಚೆ ಮಾಡ್ಬೇಕಾಗಿದೆ. ಅದೇ ಸರಿ ಚರ್ಚೆ ಮಾಡಿರಿ ಎಲ್ಲರೂ. ಯಾಕಂದರೆ ಇದು ನಿಮ್ಮ ನಾಡು, ನಾವು ನೀವೆಲ್ಲ ಕೂಡಿ ಬದುಕುವಂಥದ್ದು. ಇದಕ್ಕೇನಾದರೂ ಪರ್ಯಾಯವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ? ಕಾಡು ಉಳಿಸ್ಕೊಂಡು ಜೊತೆಗೆ ನಮ್ಮ ಅಭಿವೃದ್ಧಿನ ಮಾಡ್ಕೊಳ್ಳೋಂಥ ಹೊಸ ಪ್ಲ್ಯಾನ್ ಏನಾದರೂ ಯಾರೆಲ್ಲಾದರೂ ಇದ್ದಾವೆ ಅದು ಚರ್ಚೆ ಮಾಡ್ಲಿಕ್ಕೆ ಬನ್ನಿರಿ. ನಮ್ಮಲ್ಲಿ ಬಂದು ಚರ್ಚೆ ಮಾಡಿರಿ, ಜನಕ್ಕೆ ತಿಳಿಸೋನು ಅದನ್ನು. ಯಾಕೆಂತಂದ್ರೆ ಜನಕ್ಕೆ ಗೊತ್ತಾಗಲಿ ಅಭಿವೃದ್ಧಿ ಅಂದ್ರೆ ಏನು. ಅಭಿವೃದ್ಧಿ ಅಂದರೆ ಕಾಂಕ್ರೀಟ್ ಕಾಡಲ್ಲ, ಅದನ್ನ ಬಿಟ್ಟು ಬೇರೆ ಅದಪ್ಪ. ಎಲ್ಲರೂ ಉದ್ಯೋಗ ಕೊಡುವಂಥದ್ದು ಯಾವ ಕ್ಷೇತ್ರದ ಚರ್ಚೆ ಮಾಡೋದು ಬನ್ನಿರಿ ಅಂತ ಹೇಳ್ತಾ ನೀವು ಬರ್ಬೋದು, ಬರ್ತೀರಿ ತಿಳ್ಕೊಂಡು ಈ ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.